GST ರಿಫಾರ್ಮ್ 2.0 ದಿಂದ ರೈತರಿಗೆ ಅನುಕೂಲ ಆಗಿದ್ದು ಎಷ್ಟು? ಇದರಿಂದ ಕೃಷಿ ಉತ್ಪಾದನೆ ವೆಚ್ಚ ತಗ್ಗುತ್ತಾ? ಯಾವುದರಲ್ಲಿ ಇನ್ನಷ್ಟು GST ಕಡಿಮೆ ಮಾಡಬಹುದಿತ್ತು? ನಮಸ್ಕಾರ ರೈತ ಬಾಂಧವರೇ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಸ್ಟ್ 15ರಂದು ಘೋಷಣೆ ಮಾಡಿದ ಹಾಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 56ನೇ GST ಕೌನ್ಸಿಲ್ ಮೀಟಿಂಗ್ನಲ್ಲಿ ನಮ್ಮ GST ಮೊದಲು ಇದ್ದಂತಹ 5%, 12%, 18% ಮತ್ತು 28% ಇದ್ದ ಸ್ಲ್ಯಾಬ್ಗಳನ್ನು ತೆಗೆದುಹಾಕಿ ಇವತ್ತು ಕೇವಲ 2 ಸ್ಲ್ಯಾಬ್ಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಇದೊಂದು ತುಂಬಾ ಒಳ್ಳೆಯ ಸಂಗತಿ ಮತ್ತು ದೊಡ್ಡ ಹೆಜ್ಜೆಯನ್ನ ಕೇಂದ್ರ ಸರ್ಕಾರ ಕೈಗೊಂಡಿದೆ. ಈಗ ಕೃಷಿ ವಲಯಕ್ಕೆ ಸಂಬಂಧಿಸಿದಂತೆ ಯಾವ ಯಾವ ಉತ್ಪನ್ನಗಳ ಮೇಲೆ GST ಅನ್ನು ಕಡಿಮೆ ಮಾಡಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಟ್ರ್ಯಾಕ್ಟರ್ ಟೈರ್ ಮತ್ತು ಟ್ರ್ಯಾಕ್ಟರ್ನ ಬಿಡಿಭಾಗಗಳ ಮೇಲೆ ಇದ್ದಂತಹ 18% GST ಅನ್ನ ಈಗ 5%ಗೆ ಇಳಿಸಿದ್ದಾರೆ. ಟ್ರ್ಯಾಕ್ಟರ್ಗಳ ಮೇಲೆ ಇದ್ದಂತಹ 12% GST ಅನ್ನು 5%ಗೆ ಇಳಿಸಿದ್ದಾರೆ. ಇನ್ನೊಂದು ಹೇಳಬೇಕಂದ್ರೆ ಈಗ ಜೈವಿಕ ಕೀಟನಾಶಕ ಅಂತ ನಾವೇನು ಹೇಳ್ತೀವಲ್ಲ ಅದು ಮತ್ತು ಸ್ಪೆಸಿಫೈಡ್ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಏನಿದಾವ ಅವು 12% ಇದ್ದಿದ್ದನ್ನ ಈಗ 5%ಗೆ ಬಂದಿದೆ. ಈ ನೀರಾವರಿ ವಲಯಕ್ಕೆ ಸಂಬಂಧಿಸಿದಂತೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್, ಸ್ಪ್ರಿಂಕ್ಲರ್ಗಳ ಮೇಲೆ ಇದ್ದಂತಹ 12% GST ಅನ್ನ 5%ಗೆ ಇಳಿಸಿದ್ದಾರೆ. ಇನ್ನೊಂದು ನೋಡಬೇಕಂದ್ರೆ ಈ ಫಾರ್ಮ್ ಮೆಕನೈಸೇಷನ್ ಅನ್ನು ಪ್ರೋತ್ಸಾಹಿಸಿದ್ದಾರೆ. ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಮತ್ತು ಅರಣ್ಯ ವಿಭಾಗದ ಯಾವುದೇ ಉಳುಮೆ ಮಾಡುವಂತಹ ಸಾಧನಗಳು, ಯಂತ್ರೋಪಕರಣಗಳು, ಕೊಯ್ಲು ಕಟಾವು ಮಾಡುವಂತಹ ಯಂತ್ರೋಪಕರಣಗಳ ಮೇಲೆ ಇದ್ದಂತಹ 12% GST ಅನ್ನ 5%ಗೆ ಇಳಿಸಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಮ್ಮ ಕೇಂದ್ರ ಸರ್ಕಾರ ಈ ಫಾರ್ಮ್ ಮೆಕನೈಸೇಷನ್, ಸಾವಯವ ಕೃಷಿ ಮತ್ತು ಜೈವಿಕ ಕೀಟನಾಶಕಗಳಿಗೆ ಹೆಚ್ಚು ಪ್ರೋತ್ಸಾಹ ಮತ್ತು ಉತ್ತೇಜನ ಕೊಟ್ಟಂಗೆ ಕಾಣ್ತದೆ. ಇದನ್ನು ಹೊರತುಪಡಿಸಿ ಇನ್ನೂ ಕೆಲವು ಪ್ರಾಡಕ್ಟ್ಗಳ ಮೇಲೆ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಯಾವಪ್ಪ ಅಂದ್ರೆ ಈ ಕೆಮಿಕಲ್ ಇನ್ಸೆಕ್ಟಿಸೈಡ್, ಉದಾಹರಣೆಗೆ ಪ್ರೊಪನಪಾಸ್, ಇಮಾಮೆಕ್ಟಿನ್ ಬೆಂಜೋಯೇಟ್, ಲ್ಯಾಂಬ್ಡಾಸೋಲೋಥ್ರಿನ್ ಮೇಲೆ ಇದ್ದಂತಹ 18% GST ಅನ್ನ ಹಾಗೆ ಉಳಿಸಿದ್ದಾರೆ. ಈ ಫಂಗಿಸೈಡ್ಗಳಾದಂತಹ ಕಾರ್ಬನ್ಡೈಸಿಯಂ, ಮ್ಯಾಂಕೋಜೆಬ್ ಇತ್ಯಾದಿಗಳ ಮೇಲೂ ಸಹ ಹಂಗೆ 18% GST ನ ಉಳಿದಿದೆ. ಮತ್ತೆ ಹರ್ಬಿಸೈಡ್ಗಳ ಮೇಲೂ 18% GST ಯಾವುದೇ ಚೇಂಜಸ್ ಅನ್ನ ಮಾಡಿಲ್ಲ. ಇದು ಸ್ವಲ್ಪ ಮಾಡಿದ್ರೆ ಅನುಕೂಲ ಆಗ್ತಿತ್ತು, ಯಾಕಂದ್ರೆ ಎಲ್ಲ ರೈತರು ಸಾವಯವ ಕೃಷಿಯನ್ನು ಮಾಡ್ತಾ ಇಲ್ಲ. ಅಷ್ಟು ಜನ ರಾಸಾಯನಿಕ ಔಷಧಿಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ರೈತರು. ಅದರ ಮೇಲೂ ಸ್ವಲ್ಪ GST ಅನ್ನ ಕಡಿಮೆ ಮಾಡಿದ್ರೆ ರೈತರಿಗೆ ಉತ್ಪಾದನಾ ವೆಚ್ಚದಲ್ಲಿ ಸ್ವಲ್ಪ ಕಡಿಮೆ ಆಗ್ತಿತ್ತು ಅನ್ನೋದು ನನ್ನ ಭಾವನೆ. ಇದೇನೇ ಆಗ್ಲಿ ಕೇಂದ್ರ ಸರ್ಕಾರ ಕೈಗೊಂಡಂತಹ ಈ ಕ್ರಮಗಳು ಬಹಳ ಅತ್ಯಗತ್ಯ ಆಗಿತ್ತು, ಯಾಕಂದ್ರೆ ರೈತರಿಗೆ ಅನುಕೂಲ ಆಗ್ತೈತಿ ಇದರಿಂದ. ಧನ್ಯವಾದಗಳು.